ಒಂದು ಟೇಬಲಷ್ಟು ಕರಿಮೆಣಸು ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಕರಿಮೆಣಸು ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ತುಂಬಾ ಸ್ವಲ್ಪನೇ ಕರಿಬೇವಿನ ಸೊಪ್ಪು. ಮತ್ತು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ 3. ಸ್ವಲ್ಪ ಅಕ್ಕಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಹಾಕಿ ಹುರಿಯೋಣ. ಸಣ್ಣ ಉರಿಯಲ್ಲಿ ಚೆನ್ನಾಗಿದೆ. ಸ್ವಲ್ಪ ಡ್ರೈ ರೋಸ್ಟ್ ಆಗೋವರೆಗೂ ಈ ಥರ ಹುರಿಯೋಣ. ಇವಾಗ ಇದಕ್ಕೆ ಮೆಣಸು ಹಾಕೋಣ. ಸ್ವಲ್ಪ ಈರುಳ್ಳಿ ಹಾಕೋಣ. 1 ಈರುಳ್ಳಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕೋಣ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಹುರಿಯೋಣ. ಚೆನ್ನಾಗಿ ಹುರಿಬೇಕು. ಇದರಲ್ಲಿ ಇದೇ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೆಲ್ಲ ಚೆನ್ನಾಗಿ ಈ ಥರ ಹುರಿಯೋಣ. ಇವಾಗ ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕೋಣ. ಈ ಎಲ್ಲ ಹುರಿದಿಟ್ಕೊಂಡಿರೋಂಥದ್ದು ಇದಕ್ಕೆ ಸೇರಿಸೋಣ. ಇದನ್ನು ಇವಾಗ ನೈಸಾಗಿ ಪೇಸ್ಟ್ ಆಗೋಷ್ಟು ಜೀರಿಗೆ ತಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆನೂ ಫ್ರೈ ಆಗಲಿ. ಮತ್ತು ಒಂದು 10 ಮೆಂತ್ಯ ತಗೊಂಡಿದ್ದೀನಿ. ಯಾಕಂದರೆ ಅವೆಲ್ಲ ಹೀಟಲ್ಲ, ಹಂಗಾಗಿ ಇದನ್ನು ಹಾಕಿದರೆ ಅದಕ್ಕೆ ಮ್ಯಾನೇಜ್ ಆಗುತ್ತೆ ಅಂಥೇಳಿ. ಅದು ಜಾಸ್ತಿ ಖಾರ ಅಲ್ವಾ ಮೆಣಸು, ಹಂಗಾಗಿ ಇದು ತಂಪು ಕೊಡ್ತದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನೈಸಾಗಿ ಪುಡಿ ಮಾಡ್ಕೊಂಡಾದರೂ ಹಾಕ್ಬೋದು, ಇಲ್ಲಾಂದರೆ ಮಿಕ್ಸಿ ಜಾರ್ಗೆ ಹಾಕ್ಬೋದು. ನಾನು ಮಿಕ್ಸಿ ಜಾರ್ಗೆ ಹಾಕೋದು ಮರ್ತುಬಿಟ್ಟೆ, ಹಂಗಾಗಿ ನಾನು ಇವಾಗ ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಪ್ಪಳ ಕರೆದಿದ್ದೆ, ಅದೇ ಪ್ಯಾನೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಲಿ. ತುಂಬಾ ಚೆನ್ನಾಗಿರುತ್ತೆ. ಕೆಮ್ಮು, ನೆಗಡಿ, ಶೀತ, ಈ ಜ್ವರ ಬಂದಿದ್ದಾಗ ಬಾಯಿ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಇದೆಲ್ಲ ಸ್ವಲ್ಪ ಬಿಸಿಯಾಗಲಿ. ಇವಾಗ ರುಬ್ಬಿಟ್ಕೊಂಡಿರೋ ನೈಸಾಗಿ ರುಬ್ಕೊಂಡಿರೋ ಇದನ್ನು ಇವಾಗ ಇದಕ್ಕೆ ಸೇರಿಸೋಣ. ನೋಡಿರಿ, ನೈಸಾಗಿ ರುಬ್ಕೊಂಡ್ಬಂದಿದ್ದೀನಿ. ಇದನ್ನು ಇವಾಗ ಇದಕ್ಕೆ ಸೇರಿಸೋಣ. ಚೆನ್ನಾಗಿ ಬಿಸಿ ಆಗಬೇಕಿದೆ. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಒಂದು ಅರ್ಧ ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ಇವತ್ತು ರೆಸಿಪಿ ಏನು ಅಂದರೆ ಹಾಲು ಸಾಂಬಾರು. ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ವಿಡಿಯೋ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ಕೊನೆವರೆಗೂ ನೋಡಿದರೆ ಯಾವ ಥರ ಬಂತು ಅಂತ ನಿಮಗೆ ಗೊತ್ತಾಗುತ್ತೆ. ಸ್ಕಿಪ್ ಮಾಡ್ದೇ ಮುಂಚೆಗೆ ಏನೂ ಗೊತ್ತಾಗಲ್ಲ.
ಹಂಗಾಗಿ ನಿಮ್ಮ ಹತ್ರ ಕೇಳ್ಕೊಳೋದೊಂದೇ, ಲಾಸ್ಟ್ವರೆಗೂ ವೀಡಿಯೋನ ಲಾಸ್ಟ್ವರೆಗೂ ನೋಡಿ. ಇದರಲ್ಲಿ ಚೆನ್ನಾಗಿ ಬಿಸಿ ಆಗಲಿದು ಚೆನ್ನಾಗಿ. ಇವಾಗ ಇದಕ್ಕೆ ಜೀರಿಗೆ ಪುಡಿ ಮಾಡಿರೋಂಥ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಎಲ್ಲ ಬಿಸಿ ಆಗಲಿ. ಚೆನ್ನಾಗಿ ಇದರಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇದು ಗಟ್ಟಿ ಆಗುತ್ತೆ. ಇವಾಗ ಹಾಲು ಬಿಟ್ಟಾಗ ಸರಿ ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿ ಟೇಸ್ಟಿಯಾಗಿ ತುಂಬಾ ಬೇಗ ಪಟ ಅಂತ ಮಾಡುವಂಥ ಇದೊಂದು ಸಾಂಬಾರು. ಇವಾಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕನಾಗಿ ಉಪ್ಪು ಹಾಕೋದು. ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಈ ಥರ ತಿರುಗಿಸಿ ನೋಡ್ಬೋದು. ತುಂಬಾ ಗಟ್ಟಿ ಆಯಿತು, ಆದರೂ ಇವಾಗ ಹಾಲು ಹಾಕಿದರೆ ಸರೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಬಿಸಿ ಹಾಲು ಹಾಕ್ಬಿಡೋಣ. ಹಾಲು ಕುದಿಸ್ಕೊಂಡಿದ್ದೀನಿ, ಹಾಲು ಚೆನ್ನಾಗಿ ಕಾದಿದೆ. ಇವಾಗ ಇದಕ್ಕೆ ಹಾಲು ಸೇರಿಸ್ಕೊಳ್ಳೋಣ. ನೋಡಿ ಹಾಲು ಹಾಕ್ತಾಯಿದ್ದೀನಿ. ನೋಡಿರಿ ಈ ಥರ ಬಂತು. ಕೊತ್ತಂಬರಿ ಹಾಕಬೇಕಿತ್ತು, ಹಂಗಾಗಿ ಕೊತ್ತಂಬರಿ ಇಲ್ಲ ನನ್ನ ಹತ್ರ, ಹಂಗಾಗಿ ಇವಾಗ ಇದನ್ನೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿರಿ ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು. ತುಂಬ ತೆಳುವು, ತುಂಬಾ ಚೆನ್ನಾಗಿದೆ. ಈ ರೆಸಿಪಿ ನೀವು ಟ್ರೈ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ನೋಡ್ತಿರೋಂಥ ಎಲ್ಲ ನನ್ನ ಅಕ್ಕಂದಿರಿಗೂ, ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಟ್ರೈ ಮಾಡಿ. ಹೊಸದಾಗಿ ನಾವು ಚಾನಲ್ಲು ಓಪನ್ ಮಾಡಿದ್ದೀವಿ. ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಸಖತ್ತಾಗಿದೆ. ಇವಾಗ ನೋಡ್ಬೋದು. ಇವಾಗ ಊಟ ಮಾಡೋದಷ್ಟೇ ಹಾಕ್ಕೊಂಡು. ತುಂಬಾ ಸಿಂಪಲ್ಲಾಗಿ ರೆಡಿ ಆಗೋಂಥ ಹಾಲು ಸಾಂಬಾರು.